ಈಗ ಪ್ರಾರ್ಥನೆಯನ್ನು ಮಾಡೋಣ. ಇವತ್ತು ಯೋಗ ಫಾರ್ ಅಸ್ತಮಾ. ಅಸ್ತಮಾ ಕಫ ಪಿತ್ತು ಡೈಜೆಷನ್ ಸರಿಯಾಗಿ ಆಗಲಿಲ್ಲ ಅಂತಂದ್ರೆ, ಅಥವಾ ಈಗಿನ ಚಳಿಗಾಲ ಮಳೆಗಾಲ ಆಗ್ತು, ಚಳಿಗಾಲ ಅಂದರೆ ಭಾಳಷ್ಟು ಮಂದಿಗೆ ಕಫ ತುಂಬಿ ಭಾಳಷ್ಟು ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಅಸ್ತಮಾವನ್ನು ಕಫವನ್ನು ಹೇಗೆ ಹೊರಗಡೆ ಹಾಕಬೇಕು, ಯಾವ ಆಸನಗಳಿಂದ ಅಸ್ತಮಾವನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ಪ್ರಾಕ್ಟಿಕಲ್ ಆಸನಗಳನ್ನು ಮಾಡಿ ತೋರಿಸ್ತೀನಿ. ಈಗ ಮೊದಲನೇ ಆಸನ ತ್ರಿಕೋನಾಸನ ಮಾಡಬೇಕು, ಚಕ್ರಾಸನ ಮಾಡಬೇಕು, ಮತ್ತು ಉತ್ಥಾನಾಸನ ಮತ್ತು ಸುಖಾಸನ. ಈ ರೀತಿ ಕೂತಿರೋ ಇದು ಸುಖಾಸನ, ಪರ್ವತಾಸನ, ಆಮೇಲೆ ಬದ್ಧ ಕೋನಾಸನ, ವಜ್ರಾಸನ, ಉಷ್ಟ್ರಾಸನ ಮತ್ತು ಪಶ್ಚಿಮೋತ್ತಾಸನ, ಅರ್ಧಮುಖ ಶ್ವಾನಾಸನ ಮತ್ತು ಪರ್ವತನಾಸನ ಮತ್ತು ಭುಜಂಗಾಸನ, ಮತ್ಸ್ಯಾಸನ ಮತ್ತು ಪವನಮುಕ್ತಾಸನ, ಸೇತುಬಂಧಾಸನ ಮತ್ತು ಶವಾಸನ. ಈ ರೀತಿ ಆಸನಗಳು ಮಾಡುವುದು. ಇಷ್ಟ ಆಸನದಲ್ಲಿ ಒಂದು 5 ಆಸನಗಳು ಮಾಡಿದರೆ ಸಾಕು. ಮೊದಲನೇದು ತ್ರಿಕೋನಾಸನ ಮಾಡೋದು. ಈ ರೀತಿ ಎದ್ದು ನಿಂತರ ಈ ರೀತಿ ಕಾಲುಗಳನ್ನು ನಗರಬಹುದು. ಅದನ್ನು ಮಾಡಿದ ನಂತರ ಬಲಗಾಲನ್ನು ಈ ರೀತಿ ತಿರುಗಿಸಬೇಕು. ಇದು ಹೀಗಿರಬೇಕು, ಇದಿರಬೇಕು. ಕಾಲುಗಳು ಈ ರೀತಿ ತಿರುಗಬೇಕು. ಅದು ಮೇಲ್ಬೇಕು. ಕಾಲಶ ನಮ್ಮ ದೃಷ್ಟಿ ಮೇಲೆ ಈ ರೀತಿ ಚರ್ಚಿಗೆ ಈ ಆಸನದಲ್ಲಿ ಇರಬೇಕು. ಮತ್ತೆ ಈ ಕಡೆ ತಿರುಗಿಸಬೇಕು. ಎಡಗಾಲನ್ನು ಹೀಗಿರಬೇಕು, ಬಲಗಾಲ ಹೀಗಿರಬೇಕು. ಆಮೇಲೆ ಕೈಗಳು ಈ ರೀತಿ ಇರಬೇಕು. ಕಾಲನ್ನು ಸೀಳೆ ನಮ್ಮ ದೃಷ್ಟಿ ಮೇಲೆ ಇರಬೇಕು. ಈ ರೀತಿ ತ್ರಿಕೋನಾಸನವನ್ನು ಮಾಡಬಹುದು. ನಂತರ ಈಗ ಕುಳಿತುಕೊಂಡು ಮಾಡುವಂಥ ಆಸನಗಳು ಮಾಡೋಣ. ತ್ರಿಕೋನಾಸನ ಅಂದರೆ ಗೋಮುಖಾಸನ ಮಾಡುವ.
ಗೋಮುಖಾಸನ ಮಾಡಬೇಕಾದ್ರೆ ಬಲಗಾಲನ ಈ ರೀತಿ ತಿಳ್ಕೊಂಡು ಎಡಗಾಲ ತಿಳ್ಕೊಂಡು ಈ ರೀತಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಇದು ಗೋಮುಖಾಸನ. ಈ ರೀತಿ ಚೇಂಜ್. ರಿವರ್ಸ್ ಮಾಡಬೇಕು. ಒಂದು ಬಲಗಾಲು ಒಮ್ಮೆ ಎಡಗಾಲ ಮಾಡಬೇಕು. ನಮ್ಮ ಕಣ್ಮುಚ್ಚೆ ನಮ್ಮ ಶರೀರದಲ್ಲಿರುವಂಥ ಬಿಗಿತವನ್ನು ಗಮನಿಸಬೇಕು. ಇದು ತ್ರಿಕೋನಾಸನ ಆಯಿತು. ಇನ್ನು ಸುಖಾಸನ ಮಾಡುವುದು. ಸುಖಾಸನ ಮುಂದೆ ಮಾಡಿಕೊಡ್ತೀವಿ. ಅವನ್ನು ಉತ್ಥಾನಾಸನ. ಉತ್ಥಾನಾಸನ ಅಂತಂದರೆ ಈಗ ಉತ್ಥಾನಾಸನ ಅಂತಂದ್ರೆ ಕೆಲವೊಬ್ಬರು ಈ ರೀತಿ ಮಾಡ್ತಾರೆ, ಎರಡು ಥರ ಮಾಡ್ತಾರೆ. ಈಗ ಉತ್ಥಾನಾಸನ ಈ ರೀತಿ ಮಾಡ್ತಾರೆ. ಈ ರೀತಿ ಕೈ ಹೇಳ್ತಾರೆ. ಪಾವಸ್ಥಾಸನ ಅಂತ ಅದಕ್ಕೆ ಉತ್ಥಾನಾಸನ ಅಂತ ಕೈಗಳು ಇಷ್ಟು ಇಟ್ಕೊಂಡು ಇದು ಮಾಡೋದ್ರಿಂದ ಅಷ್ಟು ಇದು ಉತ್ಥಾನಾಸನ. ಉತ್ಥಾನಾಸನ ಆಗುತ್ತೆ. ನೆಕ್ಸ್ಟು ಪರ್ವತಾಸನ. ಪರ್ವತಾಸನ ಅಂತಂದರೆ ನಾವು ಪದ್ಮಾಸನ ಕೂತ್ಕೋಬೋದು ಅಥವಾ ಯಾವ ಆಸನ ಕೂತರು ಈ ರೀತಿ. ಇದು ಪರ್ವತಾಸನ. ಇದು ಈ ರೀತಿ ಪರ್ವತಾಸನ ಮಾಡಬಹುದು. ಆಮೇಲೆ ಇನ್ನು ಬದ್ಧ ಕೋಣಾಸನ. ಬದ್ಧ ಕೋಣಾಸನ ಅಂತಂದರೆ ಈ ರೀತಿ ಕಾಲುಗಳನ್ನು ಕುಣಿಸಬೇಕು. ಈ ರೀತಿ ಇದನ್ನು ಒಂದು 1 ನಿಮಿಷ 2 ನಿಮಿಷ ಈ ರೀತಿ ಆಸನ ಕೂತ್ಕೋಬೇಕು ಮತ್ತು ಹೆಚ್ಚೆಚ್ಚಿಗೆ ಆಸನದನ್ನು ನಿಲ್ಲಬೇಕು. 2-3 ಸಲ ಮಾಡಬೇಕು. ಇನ್ನು ಬದ್ಧ ಕೋಣಾಸನ, ವಜ್ರಾಸನ. ವಜ್ರಾಸನ ಅಂತಂದರೆ ಈ ರೀತಿ ಎರಡೂ ಕಾಲುಗಳನ್ನು ಈ ರೀತಿ ಮಾಡೋದು. ಇದು ವಜ್ರಾಸನ. ಈ ರೀತಿ ವಜ್ರಾಸನ ಮಾಡುವುದು. ವಜ್ರಾಸನ ಅಂದರೆ ಉಷ್ಟ್ರಾಸನ ಮಾಡುವುದು. ಈ ರೀತಿ ಪೂರ್ಣ ಉಷ್ಟ್ರಾಸನ ಮಾಡಬಹುದು ಅಥವಾ ಅರ್ಧ ಉಷ್ಟ್ರಾಸನ ಮಾಡಬಹುದು. ಪೂರ್ಣ ಹಿಂಸೆ ಈ ರೀತಿ ಎರಡೂ ಕೈಗಳನ್ನು ಬಲಗೈಯಿಂದ ನೋಡಲಿ ಹಾಡ್ತೀನಿ ನೋಡಿ. ಈ ರೀತಿ ಪೂರ್ಣ ಉಷ್ಟ್ರಾಸನವನ್ನು ಮಾಡಬಹುದು. ವಜ್ರಾಸನಕ್ಕೂ ಉಷ್ಟ್ರಾಸನಕ್ಕೆ. ಇನ್ನು ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅಂತಂದರೆ ಈ ರೀತಿ ಕಾಲುಗಳನ್ನು ಸರಿಸಬೇಕು. ಆಮೇಲೆ ಏನು ಮಾಡಬೇಕು, ಈ ರೀತಿ ಅರ್ಧ ಪಶ್ಚಿಮೋತ್ತಾಸನ ರೂಢಿ
ಅಥವಾ ಈ ರೀತಿ ಇಟ್ಕೊಂಡು ಸರಿಸ್ಬೇಕು. ಏನು ಇಲ್ಲೇ ಸರಿಸ್ಕೊಟ್ಟು ಹೋಗೋದ್ರಿಂದ ಈ ರೀತಿ ಹೋಗೋದು, ಸರಿಸ್ಕೋತ ಹೋಗೋದು. ಕಾಲುಳಿಸಿದ ಈ ರೀತಿ ಮಾಡುವುದು ಅಥವಾ ಈ ರೀತಿ ಇದು ಪಶ್ಚಿಮೋತ್ತಾಸನ. ಆಮೇಲೆ ಇನ್ನು ಈಗ ಇದನ್ನು ಈ ರೀತಿ ಪೂರ್ವೋತ್ತಾಸನ ಅಥವಾ ಅಧೋಮುಖ ಸ್ವನಾಸನ ಅಂದರೆ ಅಧೋಮುಖ ಸ್ವನಾಸನ ಅಂದರೆ ಈ ರೀತಿ ಹೇಳಬೇಕು. ಎದ್ದು ನಿಂತರೆ ಎರಡೂ ಕಾಲುಗಳನ್ನು ಕೂಡಿಸ್ತೀವಿ. ಅಧೋಮುಖ ಸ್ವನಾಸನ ಈ ರೀತಿ ಏನು ಮಾಡಬೇಕು, ಎರಡೂ ಕಾಲನ್ನು ತೆಗೆಯಬೇಕು. ಅಧೋಮುಖ ಸ್ವನಾಸನ ಅಥವಾ ಪರ್ವತಾಸನ ಎರಡೂ ನಿಮ್ಮಲ್ಲಿ ಕಲಿತಿರಬೇಕು. ನಮ್ಮ ದೃಷ್ಟಿ ಯಾವುದೇ ಕಡೆ ಇರಬೇಕು. ಇದು ಅಧೋಮುಖ ಸ್ವನಾಸನ ಅಂತಾರೆ, ಪರ್ವತಾಸನ ಅಂತಾರೆ. ಈ ರೀತಿ ನಾವು ಇನ್ನು ಭುಜಂಗಾಸನ ಭುಜಂಗಾಸನ ಈ ರೀತಿ ನಿಮಗೆ ಕಾಣುವ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಈ ರೀತಿ ಇರಬೇಕು. ಭುಜಂಗಾಸನ ಮಾಡಬೇಕು. ಎರಡೂ ಕಾಲಗಳು ಕೂಡಬೇಕು, ಎರಡೂ ಕೈಗಳು ಇರಬೇಕು. ಪೂರ್ತಿ ಈ ರೀತಿ ಇರಬೇಕು. ಇನ್ನು ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಇರಬೇಕು. ಇನ್ನು ಎರಸರ ಅಥವಾ ಮೋಸರ ಇದು ಭುಜಂಗಾಸನ. ಇನ್ನು ಮತ್ಸ್ಯಾಸನ. ಮತ್ಸ್ಯಾಸನ ಹೆಂಗೆ ಎರಡು ಈ ರೀತಿ ಮಾಡ್ಕೊಳ್ಬೇಕು. ಮತ್ತು ನಂತರ ಪದ್ಮಾಸನ ಮಾಡಬೇಕು. ಈ ರೀತಿ ತೊಗೊಳ್ಬೇಕು. ಕೈಯಿಂದ ಕುತ್ತಿಗೆಯನ್ನು ಮಾಡ್ಕೊಳ್ಬೇಕು. ಈ ರೀತಿ ಇದು ಮತ್ಸ್ಯಾಸನ. ಈ ರೀತಿ ಮತ್ಸ್ಯಾಸನವನ್ನು ಮಾಡಿ ಆಮೇಲೆ ಬೆಳಗ್ಗೆಯಿಂದ ಎದ್ದು ಕೂತ್ಕೊಳ್ಳಿ. ಮತ್ಸ್ಯಾಸನ ಅಂತಂದರೆ ಪವನ ಮುಕ್ತಾಸನ. ಈ ರೀತಿ ಪವನ ಮುಕ್ತಾಸನ. ಎರಡೂ ಕಾಲನ್ನು ಈಗ ಮಡಿಸೋದು. ಕೈಗಳಲ್ಲಿ ಇರ್ತದೆ. ಹಿಂದೆ ಮುಂದೆ ಮಾಡಿ ಈ ರೀತಿ ಮತ್ತೆ ನಿಧಾನವಾಗಿ ಇಲ್ಲಿ ನಿಂತು ಕಾಲುಗಳು ಈ ರೀತಿ ಇರಬೇಕು. ಆಗ ನಿಧಾನವಾಗಿ ಸರಿಸಬೇಕು ಕಾಲುಗಳನ್ನು. ಈ ರೀತಿ ಮಾಡಿ ಮತ್ತೆ ಎದ್ದು ಕೂತ್ಕೊಳ್ಳಿ. ಇನ್ನು ಪವನ ಮುಕ್ತಾಸನ ಆದ ನಂತರ ಇನ್ನು ಶವಾಸನ ಮಾಡುವುದು. ಸೇತುಬಂಧಾಸನ ಮಾಡುವುದು. ಇನ್ನು ಸೇತುಬಂಧಾಸನ ಮಾಡೋಣ. ಈ ರೀತಿ ಎರಡೂ ಕಾಲುಗಳನ್ನು ಮಡಿಸಬೇಕು. ಮಡಿಸಿದ ನಂತರ ಎರಡೂ ಕೈಗಳು ಈ ರೀತಿಯಲ್ಲಿ ಈ ಪೂರ್ತಿ ಇದು ಈ ರೀತಿ ಹಿಂಗೂ ಮಾಡ್ಬೋದು ಅಥವಾ ಈ ರೀತಿ ಮಾಡ್ಬೋದು. ಅಥವಾ ಕಾಲುಗಳು ಎತ್ತಬೇಕು. ಇದು ಸೇತುಬಂಧ. ಮತ್ತು ನಿಧಾನವಾಗಿ
ಕಾಲನ್ನು ಮೊದಲು ಚಾಚಿ ಈ ರೀತಿ ಎದ್ದು ಕೂಡಬೇಕು. ಕೂತ ನಂತರ ಸ್ವಲ್ಪ ಮತ್ತೆ ಶವಾಸನ ಮಾಡೋಣ. ಎರಡೂ ಕೈಗಳು ಅಗಲಿರಬೇಕು, ಎರಡೂ ಕಾಲುಗಳು ಅಗಲಿರಬೇಕು, ಕಣ್ಣು ಮುಚ್ಚಿರಬೇಕು, ಕಾಲಿನ ಬೆರಳುಗಳನ್ನು ಹಿಡಿದು ನೆತ್ತೆವರೆಗಿನ ಎಲ್ಲ ನನ್ನಾಡಿಗಳನ್ನು ಸಲ್ಲಿಸಬೇಕು. ಇದು ಶವಾಸನ. ಶವ ಅಂದರೆ ಸತ್ತಂತೆ ಹೋಗುವುದು, ಆದರೆ ಎಚ್ಚರಾಸ್ಥಿತಿಯಲ್ಲಿ ಹೋಗುವುದು. ಹೀಗೆ ನಿಧಾನವಾಗಿ ಶವಾಸನದಿಂದ ಹೊರಗಡೆ ಹೋಗಬೇಕು. ಬಂದ ನಂತರ ಒಂದು ಕಪಾಲಭಾತಿಯನ್ನು ಮಾಡಬೇಕು. ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಈ ರೀತಿ ಪದ್ಮಾಸನ, ಸುಖಾಸನ, ಯಾವ ರೀತಿ ವಜ್ರಾಸನ, ಇಲ್ಲಿ ಯಾವ ರೀತಿ ಅದು ಆ ಆಸನ ಕೂತು ಕಪಾಲಭಾತಿಯನ್ನು ಮಾಡಬೇಕು. ಈ ರೀತಿ ಕಪಾಲಭಾತಿಯನ್ನು ಮಾಡಬೇಕು. ಆಮೇಲೆ ಸೂಕ್ಷ್ಮ ಯಾನಗಳನ್ನು ನೋಡಬಾರ್ದು. ಆಮೇಲೆ ತಿರುಗಿಸು, ಆಮೇಲೆ ರೊಟೇಟ್ ಮಾಡು. ಆಮೇಲೆ ಕೈಗಳನ್ನು ಇರಿಸಿತು. ಆಮೇಲೆ ಚೇಂಜ್, ಒಂದು 5-10 ಸಲ ಮಾಡಬೇಕು. ನಾವು ಟೈಮ್ ಅಭಾವದಿಂದ ನಿಮಗೆ ಈ ರೀತಿ ಆಗಬೇಕು. ಅನುಲೋಮ ಮಾಡಬೇಕು. ಬಲ ಮೂಗನ್ನು ಮುಚ್ಚಬೇಕು, ಎಡ ಮೂಗಿಂದ ತಗೊಳ್ಳೋದು, ಆಮೇಲೆ ನಿಲ್ಲಿಸೋದು, ಮತ್ತು ಬಲ ಮೂಗ ಬಲಕ್ಕೆ ಬಿಡುವುದು, ಮತ್ತು ಉಸಿರನ್ನ ತೀರ್ಕೊಳ್ಳೋದು. ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಮಾಡಬೇಕು. ಎಡಗಡೆ ಉಸಿರನ್ನ ತೀರ್ಕೊಳ್ಳೋದು, ಹಾಗೆಯೇ ನಿಲ್ಲಿಸುವುದು ಮತ್ತು ಎಡ ಮೂಗನ್ನು ಮುಚ್ಚುವುದು, ಬಲಗಡೆ ಉಸಿರನ್ನು ಬಿಡುವುದು. ಬಿಟ್ಟ ನಂತರ ಮತ್ತೆ ಪುನಃ ಬಲಗಡೆ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ಮತ್ತೆ ನಿಲ್ಲಿಸುವುದು, ಮತ್ತೆ ಎಡಗಡೆ ಬಿಡುವುದು. ಈ ರೀತಿ ಅನುಲೋಮ ಮಾಡಬೇಕು. ಇಷ್ಟು ಸುಮಾರು ನಾವು 13 ಆಸನಗಳನ್ನು ಮಾಡಿದ್ದೇವೆ. ತ್ರಿಕೋಣಾಸನ, ಉತ್ಥಾನಾಸನ, ಸುಖಾಸನ, ಪರ್ವತಾಸನ, ಅರ್ಧಮಚ್ಚೇಂದ್ರಾಸನ, ಬದ್ಧಕೋಣಾಸನ, ವಜ್ರಾಸನ, ಉಷ್ಟ್ರಾಸನ, ಪಶ್ಚಿಮೋತ್ತಾಸನ, ಆಮೇಲೆ ಅಧೋಮುಖ ಶ್ವಾನಾಸನ, ಆಮೇಲೆ ಭುಜಂಗಾಸನ, ಮತ್ಸ್ಯಾಸನ, ಪವನ ಮುಕ್ತಾಸನ, ಸೇತುಬಂಧಾಸನ, ಶವಾಸನ, ಮತ್ತೆ 2 ಪ್ರಾಣಾಯಾಮಗಳನ್ನು ಮಾಡಿದರು. ಮತ್ತೆ ನಾಳೆ ಮತ್ತೆ ರೋಗಕ್ಕೆ ಬೇರೆ ಬೇರೆ ರೋಗದ ಕುರಿತು ಆಸನಗಳನ್ನು ಮಾಡೋಣ. ಎಲ್ಲರೂ ಭಾಗವಹಿಸಿದಂಥ ಎಲ್ಲ ಯೋಗ ಗುರುಗಳಿಗೆ ಯೋಗ ಆಸಕ್ತಿಗೆ ತುಂಬ ಧನ್ಯವಾದ.